ದೂರದ ಕ್ರೂರ ರಾಜನಾದ ಕಂಸ ದೇವಕಿಯ ಮದುವೆಯ ದಿನದಂದು ಕೇಳಿದ ಆಕಾಶವಾಣಿ, ದೇವಕಿಯ 8ನೇ ಮಗನೇ ನಿನ್ನ ಸಾವಿಗೆ ಕಾರಣನಾಗುವನು. ಅದು ಕಂಸನಲ್ಲಿ ತುಂಬಾ ಭಯವನ್ನುಂಟು ಮಾಡಿತ್ತು. ಆ ಭಯದಿಂದ ಕಂಸ ದೇವಕಿ ಮತ್ತು ವಸುದೇವನನ್ನು ಕಾರಾಗೃಹದಲ್ಲಿ ಬಂಧಿಸಿಟ್ಟ. ಅವರ ಮೊದಲು 6 ಮಕ್ಕಳನ್ನು ಕ್ರೂರವಾಗಿ ಕೊಂದಿದ್ದ. ಆ 6 ಮಕ್ಕಳು ಯಾರು ಗೊತ್ತಾ? ಪುರಾಣದ ಪ್ರಕಾರ ಅವರು ಷಟ್ಗರ್ಭರು. ಈ ಷಟ್ಗರ್ಭ ಮಕ್ಕಳು ಸಾಮಾನ್ಯ ಮಕ್ಕಳಲ್ಲ. ಅವರು ಹಿಂದಿನ ಜನ್ಮದಲ್ಲಿ ದೇವತೆಗಳಾಗಿದ್ದರು. ಆಗ ಅವರು ಒಂದು ದೊಡ್ಡ ತಪ್ಪನ್ನು ಮಾಡಿದ್ದರು. ಅವರು ಬ್ರಹ್ಮದೇವನನ್ನು ನೋಡಿ ನಕ್ಕಿದ್ದರು, ದೇವರಿಗೆ ಅವಮಾನ ಮಾಡಿದ್ದರು. ಆದ ಕಾರಣ ಕೋಪಗೊಂಡ ಬ್ರಹ್ಮದೇವನು ಅವರಿಗೆ ಶಾಪವನ್ನು ನೀಡಿದ್ದ. ನೀವು ರಾಕ್ಷಸರಾಗಿ ಹುಟ್ಟುವಿರಿ ಮತ್ತು ತುಂಬಾ ಕಷ್ಟವನ್ನು ಅನುಭವಿಸುತ್ತೀರಾ ಎಂದು ಶಾಪವನ್ನು ನೀಡಿದ್ದ. ಆ ಶಾಪದಂತೆಯೇ ಅವರು ಮುಂದಿನ ಜನ್ಮದಲ್ಲಿ ಕಾಲನೇಮಿ ಎಂಬ ಅಸುರನ ಮಕ್ಕಳಾಗಿ ಜನಿಸಿದರು. ಆ ಜನ್ಮದಲ್ಲೂ ಕೂಡ ತುಂಬಾ ಕಷ್ಟಪಟ್ಟರು. ಆದರೆ ಶಾಪ ಅಲ್ಲಿಗೆ ಮುಗಿಯಲಿಲ್ಲ.